ಇನ್ನು ಮುಂದೆ ಯಾರೂ ಸಹ ನಿಮಗೆ ಫೇಕ್ ನೋಟ್, ಡೂಪ್ಲಿಕೇಟ್ ನೋಟ್ ಕೊಟ್ಟು ಮೋಸ ಮಾಡೋಕ್ಕಾಗಲ್ಲ. ಪೇಪರ್ಲೆಸ್ ಕರೆನ್ಸಿ ಬಂದಿದೆ. ಅದೇ RBI ಜಾರಿಗೆ ತಂದಿರುವ CBDC, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ. ಅಯ್ಯೋ, ನನ್ನ ಹತ್ರ ಆಲ್ರೆಡಿ ಕ್ಯಾಶ್ ಇದೆಯಲ್ಲ, 100 ರೂಪಾಯಿ, 500 ರೂಪಾಯಿ, 200 ರೂಪಾಯಿ ನೋಟ್ಗಳು, ಅದು ಇನ್ಮೇಲೆ ಚಾಲ್ತಿಯಲ್ಲಿರೋದಿಲ್ವಾ? ಏನ್ ಮಾಡ್ಬೇಕು ನಾನೀಗ? ಈ ಡಿಜಿಟಲ್ ಕರೆನ್ಸಿ ಅಂದ್ರಲ್ಲ, ಅದನ್ನ ಹೇಗೆ ಬಳಸಬೇಕು, ಕರೆನ್ಸಿ ಹೇಗೆ ವರ್ಕ್ ಆಗುತ್ತೆ, ಯಾವ ಥರದ ಬೆನಿಫಿಟ್ಗಳಿದ್ದಾವೆ, ಸರ್ಕಾರ ಇದನ್ನ ರಿಲೀಸ್ ಮಾಡ್ತಿದೆ ಅಂತಂದ್ರೆ ಏನೋ ಪ್ಲಾನ್ ಹಾಕೊಂಡಿದೆ. ಆ ಪ್ಲಾನ್ ಏನು? ಈ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಎಂಡ್ವರೆಗೂ ತಪ್ಪದೆ ನೋಡಿ. ನಮಸ್ಕಾರ, ನಾನು ಅಭಿಷೇಕ್ ರಾಮಪ್ಪ. ಇನ್ಮೇಲೆ ನೀವು ಆನ್ಲೈನ್ನಲ್ಲಿ ದುಡ್ಡನ್ನು ಕಳಿಸ್ತಾ ಇದ್ರಲ್ವಾ, UPI ಬೇರೆ ಥರದ ಟ್ರಾನ್ಸ್ಫರ್ಗಳನ್ನು ಮಾಡ್ತಿದ್ರಲ್ವಾ, ಅದು ಸಂಪೂರ್ಣವಾಗಿ ಬದಲಾಗುತ್ತೆ. ಯಾಕಂದ್ರೆ ಭಾರತೀಯ ರಿಸರ್ವ್ ಬ್ಯಾಂಕ್ ಒಂದು ಆ್ಯಪ್ ಅನ್ನ ಬಿಡುಗಡೆ ಮಾಡ್ತಾ ಇದೆ. ಈ ಆ್ಯಪ್ನ ಮುಖೇನ ನೀವು ಕ್ಯಾಶ್ ಟ್ರಾನ್ಸಾಕ್ಷನ್ ಹೇಗೆ ಕೊಡ್ತಾ ಇದ್ರೋ ಅದೇ ಥರ ಡಿಜಿಟಲ್ ಕರೆನ್ಸಿನ ಟ್ರಾನ್ಸಾಕ್ಷನ್ ಮಾಡಬಹುದು. ನಿಮ್ಮ ಹತ್ರ ಕೈಯಲ್ಲಿರೋ ದುಡ್ಡು 10 ರೂಪಾಯಿ, 500 ರೂಪಾಯಿ ನೋಟನ್ನ ರೂಪಾಯಿ ಅಂತ ನೀವು ಕರಿತೀರಾ. 500 ರೂಪಾಯಿ, 100 ರೂಪಾಯಿ ಅಂತ ಕರಿತೀರಲ್ವಾ, ಅದೇ ಅಪ್ಲಿಕೇಶನ್ನಲ್ಲಿದ್ದರೆ 100 ಈ ರೂಪಾಯಿ, 500 ಈ ರೂಪಾಯಿ. ಅಂದರೆ ಹೊಸದಾಗಿ ಬರ್ತಿರೋ ಈ ಪೇಪರ್ಲೆಸ್ ಕರೆನ್ಸಿ ಹೆಸರು ಈ ರುಪಿ, ಎಲೆಕ್ಟ್ರಾನಿಕ್ ರುಪಿ ಅಂತ ಅರ್ಥ. ಇಲ್ಲಿವರೆಗೂ ನೀವು ನಿಮ್ಮ ಅಕೌಂಟ್ನ ಬ್ಯಾಲೆನ್ಸ್ ಅಂತ ನೋಡ್ಕೊಂಡಾಗ ಏನು ಕಾಣಿಸ್ತಾ ಇತ್ತು? ನಂಬರ್ಸ್ ಕಾಣಿಸ್ತಾ ಇತ್ತು. ನಿಮ್ಮ ಸ್ಯಾಲ್ರಿ ಅಕೌಂಟಿಗೆ ಕ್ರೆಡಿಟ್ ಆಗುತ್ತೆ, ನಿಮ್ಮ ಕಂಪನಿಯವರು ಹಾಕಿರ್ತಾರೆ. ನಿಮ್ಮ ರಿಸೀವರ್ ಬ್ಯಾಂಕ್ ಏನಿರ್ತದೆ ಅದನ್ನು ಕ್ರಾಸ್ ಚೆಕ್ ಮಾಡಿ ಇಷ್ಟು ದುಡ್ಡಿದೆಯಪ್ಪ ಅಂತ ನಂಬರನ್ನು ತೋರಿಸ್ತಾ ಇತ್ತು. ಆದರೆ RBI ಜಾರಿಗೆ ತಂದಿರುವ ಈ ರುಪಿಯ ಕಾರಣಕ್ಕಾಗಿ ನೀವು ಆ ಅಪ್ಲಿಕೇಶನಲ್ಲಿ ನೋಡಿಕೊಂಡಾಗ ನೀವೇನು ಲೋಡ್ ಮಾಡ್ತೀರಲ್ಲ ದುಡ್ಡು, ಆ ದುಡ್ಡು ಪರ್ಟಿಕ್ಯುಲರ್ಲಿ ನೋಟ್ಗಳ ಹಾಗೆ ಇರುತ್ತೆ. ಒಂದೊಂದು ನೋಟು ವಿಭಿನ್ನ. ಆ ನೋಟಿಗೆ ನಂಬರ್ ಇರುತ್ತೆ, ಕ್ರಿಪ್ಟೋಗ್ರಾಫಿಕ್ ಸೀರಿಯಲ್ ನಂಬರ್ ಇರ್ತದೆ. RBI ಗವರ್ನರ್ ಸಹಿ ಮಾಡ್ತಾರೆ, ನಿಮಗೆ RBI ಪ್ರಾಮಿಸ್ ಮಾಡುತ್ತೆ ನೀವು ಇದನ್ನು ಕೊಟ್ಟಿದ್ದೀರಾ ಅಂತಂದರೆ ಈ ರುಪಿ ಟೋಕನ್ ಏನಿದೆ ಇದು ಲೀಗಲ್ ಟೆಂಡರ್ ಅಂತ ಪ್ರಾಮಿಸ್ ಮಾಡುತ್ತೆ. ಈ ಎಲ್ಲ ಮಾಹಿತಿಯನ್ನು ಒಳಗೊಂಡಿರುವ ಯುನೀಕ್ ನೋಟ್ಗಳು, ಒಂದರಂತೆ ಇನ್ನೊಂದು ನೋಟು ಇರೋದಕ್ಕೆ ಸಾಧ್ಯನೇ ಇಲ್ಲ. ಕ್ಯಾಶ್ ಹೇಗೆ ಯುನೀಕೋ ಈ ರುಪಿ ಕೂಡ ಅದೇ ರೀತಿ ಯುನೀಕ್ ಆಗಿ ನಿಮಗೆ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಹತ್ರ 500 ರೂಪಾಯಿ ದುಡ್ಡಿದೆ. ಆ 500 ರೂಪಾಯಿಯನ್ನು ಕೊಟ್ಟೇನೋ ಕೊಂಡುಕೊಳ್ತೀರಿ, 50 ರೂಪಾಯಿ ಆಗುತ್ತೆ. ಆ 50 ರೂಪಾಯಿ ನೀವು ಕ್ಯಾಶ್ ಮುಖೇನ ಪೇ ಮಾಡಿದಾಗ ಚಿಲ್ಲರೆ ಕೊಡ್ತಾರಲ್ವ, 450 ರೂಪಾಯಿ ಚಿಲ್ಲರೆ ಕೊಡ್ತಾರೆ. ಈ ರುಪಿ ವಿಷಯದಲ್ಲೂ ಹಾಗೆ ಆಗುತ್ತೆ. ನೀವು ಟ್ರಾನ್ಸ್ಫರ್ ಮಾಡ್ತೀರಿ, ಪೇಮೆಂಟ್ ಕ್ಲಿಯರ್ ಆಗುತ್ತೆ, 500 ರೂಪಾಯಿ ಇತ್ತು. ಈಗ ನಿಮ್ಮ ವಾಲೆಟ್ನಲ್ಲಿ 450 ರೂಪಾಯಿ, 2 200 ರೂಪಾಯಿ ನೋಟುಗಳು, ಒಂದು 50 ರೂಪಾಯಿ ನೋಟು, ಅಥವಾ 4 100 ರೂಪಾಯಿ ನೋಟು, ಒಂದು 50 ರೂಪಾಯಿ ನೋಟು. ಹೀಗೆ ನೀವು ಚಿಲ್ಲರೆನ ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಪ್ರತಿ ನೋಟಿಗೂ ಒಂದೊಂದು ಕ್ರಿಪ್ಟೋಗ್ರಾಫಿಕ್ ಯುನೀಕ್ ಸೀರಿಯಲ್ ನಂಬರ್ ಕಾಣೋದಕ್ಕೆ ಸಿಗುತ್ತೆ. ಇದು ಯಾವುದೇ ರೀತಿ ಫೋನ್ ಪೇ, ಗೂಗಲ್ ಪೇ ಹಾಗಲ್ಲ. ಇದೇ ಒಂದು ಸೆಪರೇಟ್ ಅಪ್ಲಿಕೇಶನ್. ನೀವು ಹೆದರ್ಕೊಳ್ಬಹುದು, ಇದು ಕ್ರಿಪ್ಟೋ ಕರೆನ್ಸಿನ? ಇಲ್ಲ, ಇದು ಕ್ರಿಪ್ಟೋ ಕರೆನ್ಸಿ ಕೂಡ ಅಲ್ಲ. RBI ಲಾಂಚ್ ಮಾಡ್ತಾ ಇರುವ ಅಧಿಕೃತ ಈ ರುಪಿ, ಎಲೆಕ್ಟ್ರಾನಿಕ್ ರುಪಿ. ಹಾಗೇನೆ ಇಲ್ಲಿವರೆಗೆ UPI ಬಳಕೆದಾರರು ಫೇಸ್ ಮಾಡ್ತಾ ಇದ್ದ ಒಂದು ದೊಡ್ಡ ಪ್ರಾಬ್ಲಮ್ಗೆ ಈ ರುಪಿ ಪರಿಷ್ಕಾರ ಆಗುತ್ತೆ, ಒಂದು ಸೊಲ್ಯೂಷನ್ ತರ್ತಾ ಇದೆ. ಹೇಗೆ? ನೀವು ಪೆಟ್ರೋಲ್ ಹಾಕ್ಸ್ಕೊಳ್ಳೋದಕ್ಕೆ ಹೋಗ್ತೀರಿ, ಇಲ್ಲ ಮೆಡಿಸಿನ್ ತಗೊಳ್ಳೋದಕ್ಕೆ ಹೋಗ್ತೀರಿ, ಏನೋ ಒಂದು ಇಂಪಾರ್ಟೆಂಟ್ ಪೇಮೆಂಟ್ ನೀವು ಮಾಡಬೇಕು. ಅಂಥ ಟೈಮಲ್ಲಿ ಸ್ಕ್ಯಾನ್ ಮಾಡ್ತೀರಾ, ಅಮೌಂಟ್ ಎಂಟರ್ ಮಾಡ್ತೀರಾ, ಅಪ್ರೂವ್ ಮಾಡ್ತೀರಾ, ಪಿನ್ ಕೂಡ ಹಾಕ್ತೀರಾ. ಎಲ್ಲ ಆದಮೇಲೆ ನಿಮ್ಮ ಅಕೌಂಟ್ನಿಂದ ಕಟ್ ಆಗುತ್ತೆ. ಎದುರುಗಡೆ ನಿಂತಿರ್ತಾನಲ್ಲ ವ್ಯಕ್ತಿ, ಆತನ ಅಕೌಂಟಿಗೆ ಟ್ರಾನ್ಸ್ಫರ್ ಆಗಿರೋದಿಲ್ಲ. ಅವರು ನೋಡ್ತಾರೆ, ಚೆಕ್ ಮಾಡಿ ಸರ್ ಅಂತ ನಗ್ನಗ್ತಾ ಹೇಳ್ತಾರೆ. ಒಂದು 2-3 ನಿಮಿಷ ಆದಮೇಲೆ, ಸರ್ ಇನ್ನೂ ಪೇಮೆಂಟ್ ಬಂದಿಲ್ಲ, ಇಲ್ಲ ಕ್ಯಾಶ್ ಕೊಟ್ಬಿಡಿ ಅಂತ ಖಾರವಾಗಿ ಮಾತಾಡ್ತಾರೆ. ಈ ಪೇಮೆಂಟ್ ಫೇಲ್ಯೂರ್ ಅನ್ನೋದಿತ್ತಲ್ಲ, ಇದ್ರ ಬಗ್ಗೆ ಒಂದು ದೊಡ್ಡ ಗೊಂದಲ ಇರ್ತಾ ಇತ್ತು. ಕಟ್ ಆಗಿದೆಯಾ ಇಲ್ವಾ, ಅದು ನನಗೆ ವಾಪಸ್ ಬರುತ್ತಾ ಇಲ್ವಾ ಅನ್ನೋ ಒಂದು ಟೆನ್ಷನ್ ಇದೆ. ಜೊತೆಗೆ ಈ ವ್ಯಕ್ತಿ ಪೇಮೆಂಟ್ ಆಗಿಲ್ಲ ಅಂತ ಗುರಾಯಿಸ್ತಿದ್ದಾನೆ, ಈಗೇನು ಮಾಡಬೇಕು ಅನ್ನೋ ಟೆನ್ಷನ್ ಒಂದು ಕಡೆ ಇರ್ತಾ ಇತ್ತು. ಈ ಪ್ರಾಬ್ಲಮ್ಗೆ ಸೊಲ್ಯೂಷನ್ನು ಈ ರುಪಿ. ಯಾಕೆಂದರೆ ಈ ವ್ಯವಸ್ಥೆ ವರ್ಕ್ ಆಗೋದೇ ಬೇರೆ ರೀತಿಯಲ್ಲಿ. ನೋಡಿ, ನೀವು UPI ಪೇಮೆಂಟ್ ಮಾಡ್ತೀರಾ ಅಂದರೆ ಅದು ಅಕೌಂಟ್ ಬೇಸ್ಡ್ ಸಿಸ್ಟಮ್. ನಿಮ್ಮ ಅಕೌಂಟ್ನಿಂದ ಹಣ ಹೋಗಬೇಕು ಅಂತ ನೀವು ಪಿನ್ ಹಾಕಿದ ನಂತರ ನಿಮ್ಮ ಬ್ಯಾಂಕ್ ಯಾರ ಅಕೌಂಟಿಗೆ ಹೋಗಬೇಕಲ್ವಾ, ಆ ಮರ್ಚೆಂಟ್ ಬ್ಯಾಂಕ್ನ ಜೊತೆ ವ್ಯವಹರಿಸೋದಕ್ಕೆ ಟ್ರೈ ಮಾಡುತ್ತೆ. ಸರ್ವರ್ ಏನಾರ ಪ್ರಾಬ್ಲಮ್ ಇತ್ತು, ಇಂಟರ್ನೆಟ್ ಪ್ರಾಬ್ಲಮ್ ಇತ್ತು, ಅವರೇನೋ ಮೇಂಟೈನ್ ಮಾಡ್ತಿದ್ರು ಅಂದ್ಕೊಳ್ಳಿ, ಅವಾಗ ಈ ಟ್ರಾನ್ಸಾಕ್ಷನ್ ಹೆಚ್ಚು ಫೇಲ್ ಆಗೋ ಚಾನ್ಸಸ್ ಇರ್ತದೆ. ಫೋನ್ಪೇನಲ್ಲಿ ನೀವು ನೋಡೇ ಇರ್ತೀರಿ, ನಿಮ್ಮ ಬ್ಯಾಂಕು ಈಗ ಪೇಮೆಂಟನ್ನು ಆಕ್ಸೆಪ್ಟ್ ಮಾಡ್ತಿಲ್ಲ, ಸ್ವಲ್ಪ ಹೊತ್ತಾದ್ಮೇಲೆ ಟ್ರೈ ಮಾಡಿ ಅಂತೆಲ್ಲ ಬಂದ್ಬಿಡುತ್ತೆ. ಈ ರುಪಿ ನಾನು ಮಾತಾಡ್ತಿದ್ದೀನಲ್ಲ,
UPI ವ್ಯವಸ್ಥೆಯಲ್ಲಿ ಆಗಬಹುದಾದ ಈ ಕಮ್ಯುನಿಕೇಷನ್ನು, ಸರ್ವರ್ ಮೇಂಟೆನೆನ್ಸ್ ಪ್ರಾಬ್ಲಮ್ಗೆ ಫುಲ್ ಸ್ಟಾಪ್ ಇಡುತ್ತೆ. ಯಾಕೆಂದರೆ ಅದು ಟೋಕನ್ ಬೇಸ್ಡ್ ಸಿಸ್ಟಮ್. ಅಂದರೆ ಈ ರುಪಿ, ಎಲೆಕ್ಟ್ರಾನಿಕ್ ರುಪಿ ನೀವು ಡೌನ್ಲೋಡ್ ಮಾಡ್ಕೋತೀರ ಗೊತ್ತಾ, ಅದನ್ನು ಟೋಕನ್ ಅಂತ ಪರಿಗಣಿಸುತ್ತೆ. ಈ ಟೋಕನ್ನನ್ನು ನೀವು ಕಳಿಸೋದಕ್ಕೆ ಪ್ರಯತ್ನ ಪಡ್ತೀರಿ ಈ ರುಪಿ ಕಳಿಸ್ಬೇಕಾದ್ರೆ. ಸೊ ಟೋಕನೈಸ್ಡ್ ಸಿಸ್ಟಮ್ ಆಗಿರೋದ್ರಿಂದ ಬ್ಯಾಂಕ್ನ ಜೊತೆಗೆ ಮಾತಾಡಿ ಇನ್ನೇನೋ ವ್ಯವಹಾರ ಆಗಬೇಕು, ಅಲ್ಲೊಂದು ಅಪ್ರೂವಲ್ ಬರಬೇಕು ಅಂತ ಕಾಯುವ ಅವಶ್ಯಕತೆ ಇರೋದಿಲ್ಲ. ಇದೇ ಕಾರಣಕ್ಕೆ RBI ಟೋಕನೈಸ್ಡ್ ಸಿಸ್ಟಮ್ ಅನ್ನು ತರ್ತಾ ಇರೋದು. ಆ ಟೋಕನ್ ಅನ್ನು ನೀವು ಅಧಿಕೃತವಾಗಿ ನಿಮ್ಮ ಅಪ್ಲಿಕೇಶನ್ ಕಳಿಸ್ತಿದ್ದೀರಿ ಅನ್ನೋದಾದ್ರೆ ಯಾವುದೇ ರೀತಿಯ ಕಮ್ಯುನಿಕೇಷನ್ ಇಲ್ಲದೆ ಪೇಮೆಂಟ್ ಆಗಿಬಿಡುತ್ತೆ. ಸೊ ಪೇಮೆಂಟ್ ಫೇಲ್ ಆಯ್ತಪ್ಪ ಅನ್ನೋ ಭಯ ಬೇಡ. ನಿಮಗೆ ಈಗ ಒಂದು ಡೌಟ್ ಬಂದಿರಬಹುದು, ಕ್ರಿಪ್ಟೋ ಕರೆನ್ಸಿ ಅಂದರೆ ಬಿಟ್ಕಾಯಿನ್ ಕೂಡ ಇದೇ ರೀತಿ ಕೆಲಸ ಮಾಡುತ್ತೆ, ಹಾಗಾದರೆ ಮೇ ಬಿ ಇದೂ ಕ್ರಿಪ್ಟೋ ಕರೆನ್ಸಿನ? ಇಲ್ಲ, ಬಿಟ್ಕಾಯಿನ್ನಲ್ಲೂ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಬಳಸ್ತಾರೆ, ಅದನ್ನು ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಇಲ್ಲೂ ಸಹ RBI ಡಿಜಿಟಲ್ ಕರೆನ್ಸಿಯನ್ನು, ಈ ರುಪಿಯನ್ನು ಲಾಂಚ್ ಮಾಡೋದಕ್ಕೆ ಈ ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಬಳಸ್ಕೊಳ್ತಾ ಇದೆ. ಆದರೆ ಇದು ಒಂದು ಅಧಿಕೃತ ಕರೆನ್ಸಿ. ನೋಡಿ, ಬಿಟ್ಕಾಯಿನ್ ವ್ಯಾಲ್ಯೂವನ್ನು ಯಾರು ನಿಮಗೆ ಗ್ಯಾರಂಟಿ ಮಾಡೋದಿಲ್ಲ. ಬಿಟ್ಕಾಯಿನ್ಗೆ ಇಂತಿಷ್ಟು ರೇಟನ್ನು ನಾನು ಕೊಡ್ತೀನಿ ಅಂತ ಯಾರಾದರೂ ಪ್ರಾಮಿಸ್ ಮಾಡ್ತಾರಾ? ಇಲ್ಲ. ಅದು ಏನು ಬೇಕಾದ್ರೂ ಆಗಬಹುದು, ಏರುಪೇರು ಆಗ್ತಾ ಇರ್ತದೆ, ಕ್ರ್ಯಾಶ್ ಆಗ್ಬೋದು, ಬೆಳಿಬಹುದು, ಎಲ್ಲ ಅಪಾಯ ಇರುತ್ತೆ. ಆದರೆ ಈ CBDC, ಸೆಂಟ್ರಲ್ ಬ್ಯಾಂಕ್ ಡಿಜಿಟಲ್ ಕರೆನ್ಸಿ, ಈ ರುಪಿ ಇದೆಯಲ್ಲ, ಇದಕ್ಕೆ RBI ಗ್ಯಾರಂಟಿ, RBI ಪ್ರಾಮಿಸ್ ಮಾಡುತ್ತೆ. ಈ ಟೋಕನನ್ನು ಯಾರೋ ಕಳಿಸಿದ್ದಾರೆ ಅಂತಂದರೆ ಫಿಸಿಕಲ್ ನೋಟಿಗೆ ಐ ಪ್ರಾಮಿಸ್ ದ ಬೇರರ್ ದಿಸ್ ಮೆನಿ ರುಪೀಸ್ ಅಂತ ಏನೋ ಒಂದಿರುತ್ತಲ್ವ, ಅದೇ ಥರ ಈ ರುಪಿಗೆ RBI ಪ್ರಾಮಿಸ್ ಮಾಡುತ್ತೆ. ಸೊ ಹಾಗಾಗಿ ಫಿಸಿಕಲ್ ನೋಟಿಗೆ ಎಷ್ಟು ವ್ಯಾಲ್ಯೂ ಇದೆಯೋ ಈ ರುಪಿಗೂ ಅಷ್ಟು ವ್ಯಾಲ್ಯೂ ಖಂಡಿತ ಇರುತ್ತೆ. ಸೊ ಇದು 100% ಸೇಫು, 100% ಲೀಗಲ್. ಯಾವುದೇ ಥರ ಮೋಸ ಹೋಗಬಹುದಪ್ಪ ಅನ್ನೋ ಭಯ ನಿಮಗೆ ಬೇಡ. ನಾನು ಈ ರುಪಿಯನ್ನು ಬಳಸಬೇಕು ಅನ್ನೋದಾದರೆ ಸ್ಟೆಪ್ ಬೈ ಸ್ಟೆಪ್ ಏನು ಮಾಡಬೇಕು ನೋಡಿ. ಮೊದಲನೇದು, RBIನ ಈ ಆ್ಯಪು ಒಂದೇ ಒಂದು ಅಪ್ಲಿಕೇಶನ್ ಅಲ್ಲ. ನಿಮ್ಮ ಬ್ಯಾಂಕ್ ಅಕೌಂಟ್ ಯಾವ ಬ್ಯಾಂಕ್ನಲ್ಲಿದೆಯೋ, ಪ್ರೈವೇಟ್ ಬ್ಯಾಂಕು, ಗವರ್ಮೆಂಟ್ ಬ್ಯಾಂಕು, ಈ ಥರದ 19 ಬ್ಯಾಂಕ್ಗಳಿಗೆ ಡಿಜಿಟಲ್ ಕರೆನ್ಸಿಯನ್ನು ರಿಲೀಸ್ ಮಾಡೋದಕ್ಕೆ, ವ್ಯವಹರಿಸೋದಕ್ಕೆ RBI ಅವಕಾಶ ಕೊಟ್ಟಿದೆ. HDFC ಬ್ಯಾಂಕು, SBI, ICICI, ಕೆನರಾ, ಇವರೆಲ್ಲ ಈ ರುಪಿಯನ್ನು ಟ್ರಾನ್ಸಾಕ್ಟ್ ಮಾಡೋದಕ್ಕೆ ಬೇಕಾಗುವ ಅಪ್ಲಿಕೇಶನನ್ನು ಅಫಿಷಿಯಲಿ ರಿಲೀಸ್ ಮಾಡಿದ್ದಾರೆ. ನೀವು ಆ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡು ಪ್ರಾಸೆಸ್ ಸ್ಟಾರ್ಟ್ ಮಾಡಬೇಕಾಗುತ್ತೆ. ನಾವೀಗ SBI ಈ ರುಪಿ ಅಪ್ಲಿಕೇಶನ್ನ ಮುಖೇನ ಹೇಗೆ ವ್ಯವಹರಿಸಬೇಕು ಅದನ್ನು ನಿಮಗೆ ಎಕ್ಸಾಂಪಲ್ ಆಗಿ ತೋರಿಸ್ಕೊಡ್ತೀವಿ. ಪ್ಲೇಸ್ಟೋರ್ ಅಥವಾ ಆ್ಯಪ್ ಸ್ಟೋರ್ಗೆ ಹೋಗಿ ನಿಮ್ಮ ಬ್ಯಾಂಕ್ ಹೆಸರನ್ನು ಟೈಪ್ ಮಾಡಿ, ಮತ್ತು ಈ ರುಪಿ ಅಂತ ಪಕ್ಕದಲ್ಲಿ ಕೊಡಿ. ಫಾರ್ ಎಕ್ಸಾಂಪಲ್ SBI ಈ ರುಪಿ. ನೀವು ಯಾವುದೋ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಎಲ್ಲ ಡೌನ್ಲೋಡ್ ಮಾಡ್ಕೋಬೇಡಿ, ಅಫಿಷಿಯಲ್ ಅಪ್ಲಿಕೇಶನನ್ನೇ ನೀವು ಡೌನ್ಲೋಡ್ ಮಾಡ್ಕೊಳ್ಬೇಕು. ಆ ಡಿಸ್ಕ್ರಿಪ್ಷನಲ್ಲಿರುತ್ತೆ, ಅದನ್ನು ಕ್ರಾಸ್ ವೆರಿಫೈ ಮಾಡಿ ಆ ನಂತರನೇ ನೀವು ಡೌನ್ಲೋಡ್ ಮಾಡ್ಕೊಳ್ಳಿ. ಅದಾದಮೇಲೆ ಸಿಮ್ ವೆರಿಫಿಕೇಷನ್ ಆಗಬೇಕಾಗತ್ತೆ. ನಿಮ್ಮ ಅಕೌಂಟಿಗೆ ಒಂದು ನಂಬರನ್ನು ಲಿಂಕ್ ಮಾಡಿರ್ತೀರಿ, ಆ ನಂಬರು ನಿಮ್ಮ ಫೋನ್ನಲ್ಲಿ ಇರಬೇಕಾಗುತ್ತೆ ಈ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಂಡ್ಮೇಲೆ. ಸೊ ಅದನ್ನು ವೆರಿಫೈ ಮಾಡಬೇಕು. ಮೂರನೇದು ವ್ಯಾಲೆಟ್ ಸೆಕ್ಯೂರಿಟಿ. ನಿಮ್ಮ ಫೋನ್ನ ಬಯೋಮೆಟ್ರಿಕ್ ಫಿಂಗರ್ ಪ್ರಿಂಟ್ ಅಥವಾ ಫೇಸ್ ಅನ್ಲಾಕನ್ನು ಬಳಸ್ಕೊಂಡು ನೀವು ಇದನ್ನು ಟ್ರಾನ್ಸಾಕ್ಟ್ ಮಾಡೋದಕ್ಕೆ, ಓಪನ್ ಮಾಡೋದಕ್ಕೆ, ಕ್ಲೋಸ್ ಮಾಡೋದಕ್ಕೆ ಬಳಸ್ಕೊಳ್ಬಹುದಾಗುತ್ತೆ. ಸೊ ಅದರ ಜೊತೆಗೆ ಒಂದು 6 ಡಿಜಿಟ್ ಪಿನ್ನನ್ನು ನೀವು ಸೆಟ್ ಮಾಡಬೇಕಾಗುತ್ತೆ. ಇದಾದ ನಂತರ ಅಕೌಂಟನ್ನು ಲಿಂಕ್ ಮಾಡಿ ಅಮೌಂಟನ್ನು ನೀವು ಲೋಡ್ ಮಾಡಬೇಕಾಗುತ್ತೆ. ಸೊ ನಿಮ್ಮ ಖಾತೆಯನ್ನು ಸುರಕ್ಷಿತವಾಗಿ ಲಿಂಕ್ ಮಾಡೋದಕ್ಕೆ ಡೆಬಿಟ್ ಕಾರ್ಡ್ನ ಕೊನೆಯ 6 ಸಂಖ್ಯೆಗಳನ್ನು ನೀವು ಎಂಟರ್ ಮಾಡಬೇಕಾಗುತ್ತೆ. ಎಕ್ಸ್ಪೈರಿ ದಿನಾಂಕವನ್ನು ನಮೂದಿಸಿದ ನಂತರದಲ್ಲಿ ನಿಮ್ಮ ಅಕೌಂಟು ಆಕ್ಟಿವೇಟ್ ಆಗಿಬಿಡುತ್ತೆ. ನೀವು ಈ ರೀತಿ ಅಪ್ಲಿಕೇಶನನ್ನು ಡೌನ್ಲೋಡ್ ಮಾಡಿಕೊಂಡ ನಂತರದಲ್ಲಿ ಮೊದಲ 24 ಗಂಟೆಗಳು ಕೂಲಿಂಗ್ ಆಫ್ ಪೀರಿಯಡ್ ಅಂತ ಇರುತ್ತೆ. ಅಂದರೆ ಸ್ಟಾರ್ಟಿಂಗ್ 24 ಅವರ್ಸು ನಿಮ್ಮ ಟ್ರಾನ್ಸಾಕ್ಷನ್ನು 5,000 ರೂಪಾಯಿಗಿಂತ ಜಾಸ್ತಿ ಆಗೋದಕ್ಕೆ ಅವಕಾಶ ಇರೋದಿಲ್ಲ. ಹಾಗಾಗಿ 5,000 ರೂಪಾಯಿಗಿಂತ ಜಾಸ್ತಿ ಹೋಗ್ತಿಲ್ವಲ್ಲಪ್ಪ ಅಂತ ಹೆದರ್ಕೊಳ್ಳೋದಕ್ಕೆ ಹೋಗಬೇಡಿ. ಈ ರೀತಿ ಓಪನ್ ಮಾಡಿದ ಮೇಲೆ 24 ಅವರ್ಸ್ ಆದ ನಂತರ ಮಾತ್ರ ನೀವು ನಾರ್ಮಲ್ ಆಗಿ ಎಷ್ಟು ಅಮೌಂಟ್ ಬೇಕಾದರೂ ಟ್ರಾನ್ಸಾಕ್ಷನ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಸಿಗುತ್ತೆ. ಇಷ್ಟೆಲ್ಲ ನಾವು ತಿಳ್ಕೊಳ್ತಿರೋದು ಯಾಕಾಗಿ? ಹೊಸ ಫೀಚರ್ ಬಂದಿದೆ, ಇದರಿಂದ ನಮ್ಮ ಹಣ ಸೇಫ್ ಆಗಿರುತ್ತೆ ಅಂತಲ್ವಾ? ನೀವು ದುಡಿಯೋದು, ಇನ್ವೆಸ್ಟ್ ಮಾಡೋದು ಕೂಡ ನಿಮ್ಮ ಕುಟುಂಬದ ಸೇಫ್ಟಿಗಾಗಿ ಅಲ್ವಾ? ಒಂದು ವೇಳೆ ನೀವಿಲ್ಲ ಅಂತಂದರೆ ನಿಮ್ಮ ಕುಟುಂಬ ಹೇಗೆ ಅದನ್ನು ನಿಭಾಯಿಸುತ್ತೆ? ಅದಕ್ಕೇನೆ ಆ ರೀತಿ ಸಮಸ್ಯೆ ಆಗಬಾರ್ದು ಅಂತಾನೆ ಟರ್ಮ್ ಇನ್ಶೂರೆನ್ಸ್ ಮತ್ತು ಹೆಲ್ತ್ ಇನ್ಶೂರೆನ್ಸ್ ಬಗ್ಗೆ ನೀವು ಪ್ಲಾನ್ ಮಾಡಬೇಕು. ಟರ್ಮ್ ಇನ್ಶೂರೆನ್ಸ್ ನೀವು ತೆಗೆದುಕೊಂಡಿದ್ದೆ ಆದರೆ ತಿಂಗಳಿಗೆ 400ರಿಂದ 500 ರೂಪಾಯಿ ಪ್ರೀಮಿಯಂ ಕಟ್ಟಬೇಕಾಗುತ್ತೆ ಅಷ್ಟೇ. 1 ಕೋಟಿ ರೂಪಾಯಿವರೆಗೆ ಕವರೇಜ್ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಇದೆ, ಕ್ಲಿಕ್ ಮಾಡಿ ನೀವು ಕಂಪೇರ್ ಮಾಡಬಹುದು. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಈ ವೆಬ್ಸೈಟ್ನಲ್ಲಿ ನಿಮಗೆ ಸಿಗ್ತಾರೆ. ಈಗಲೇ ನೀವು ಆನ್ಲೈನ್ನಲ್ಲಿ ಕೊಂಡುಕೊಂಡ್ರೆ 15% ಡಿಸ್ಕೌಂಟ್ ಕೂಡ ಪಡ್ಕೊಳ್ಬಹುದು. ಹಾಗೆಯೇ ಹೆಲ್ತ್ ಇನ್ಶೂರೆನ್ಸ್ ಕೂಡ ತಿಂಗಳಿಗೆ 400ರಿಂದ 500 ರೂಪಾಯಿ ನೀವು ಪ್ರೀಮಿಯಂ ಕಟ್ಟಿದ್ರೆ ನೀವು ಕಷ್ಟಪಟ್ಟು ಸೇವ್ ಮಾಡ್ಕೊಂಡಿರೋ ಹಣ
ಮೆಡಿಕಲ್ ಎಮರ್ಜೆನ್ಸಿ ಟೈಮ್ನಲ್ಲಿ ಯಾವುದೋ ಆಸ್ಪತ್ರೆಗೆ ಕಟ್ಟೋ ಅವಶ್ಯಕತೆ ತಪ್ಪುತ್ತೆ, ಡೀಸೆಂಟ್ ಕವರೇಜ್ ನಿಮಗೆ ಸಿಗುತ್ತೆ. ನೀವು ಆನ್ಲೈನ್ನಲ್ಲಿ ಕೊಂಡುಕೊಂಡಿದ್ದೆ ಆದರೆ 25% ಡಿಸ್ಕೌಂಟ್ ಕೂಡ ಪಡ್ಕೊಳ್ಬಹುದು. ಇದರ ಜೊತೆಗೆ 30 ನಿಮಿಷದ ಕ್ಲೇಮ್ ಸಪೋರ್ಟು, 51+ ಇನ್ಶೂರೆನ್ಸ್ ಪಾರ್ಟ್ನರ್ಸ್ ಇದ್ದಾರೆ, ನೀವು ಕಂಪೇರ್ ಮಾಡಬಹುದು. ಹಾಗೆಯೇ ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ ಫೆಸಿಲಿಟಿ ನಿಮಗೆ ಸಿಗುತ್ತೆ. ಡಿಸ್ಕ್ರಿಪ್ಷನ್ ಮತ್ತು ಕಾಮೆಂಟ್ ಸೆಕ್ಷನಲ್ಲಿ ಲಿಂಕ್ ಕೊಟ್ಟಿದ್ದೀನಿ, ಕ್ಲಿಕ್ ಮಾಡಿ, ನಿಮ್ಮ ಡೀಟೇಲ್ಸ್ ಎಂಟರ್ ಮಾಡಿ, ನಿಮಗೆ ಸೂಟ್ ಆಗುತ್ತೆ ಅಂದರೆ ಮಾತ್ರ ಕೊಂಡುಕೊಳ್ಳಿ. ಕಮಿಂಗ್ ಬ್ಯಾಕ್ ಟು ದ ಟಾಪಿಕ್, ನಾವು ಈ ರೂಪಿಯನ್ನು ಬಳಸೋದಕ್ಕೆ ವಾಲೆಟ್ಗೆ ಹಣವನ್ನು ಹೇಗೆ ಲೋಡ್ ಮಾಡಬೇಕು, ಹೇಗೆ ಬಳಸಬೇಕು ಅದನ್ನು ತಿಳ್ಕೊಳ್ಳೋಣ. ನೋಡಿ, ಆ್ಯಪ್ನ ಹೋಮ್ ಸ್ಕ್ರೀನ್ನಲ್ಲಿ ಲೋಡ್ ಬ್ಯಾಲೆನ್ಸ್ ಅಂತ ಒಂದು ಆಪ್ಷನ್ ಇರುತ್ತೆ, ಕ್ಲಿಕ್ ಮಾಡಿ. ನೀವು ಸಾಮಾನ್ಯ ಸಂಖ್ಯೆಗಳನ್ನು ನೋಡೋದರ ಬದಲಿಗೆ ಆ ಅಪ್ಲಿಕೇಶನ್ನಲ್ಲಿ ನೋಟ್ಗಳನ್ನು ನೋಡೋದಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಅಮೌಂಟನ್ನು ಆಲ್ರೆಡಿ ಎಕ್ಸಿಸ್ಟಿಂಗ್ ಅಕೌಂಟ್ ಬ್ಯಾಲೆನ್ಸ್ನಿಂದ ಈ ರೂಪಿ ವಾಲೆಟ್ಗೆ ನೀವು ಟ್ರಾನ್ಸ್ಫರ್ ಮಾಡ್ಕೊಳ್ಬೇಕು ಅಂತ. ಫಾರ್ ಎಕ್ಸಾಂಪಲ್, 2 ರೂಪಾಯಿ, 5 ರೂಪಾಯಿ, 10 ರೂಪಾಯಿ, 100, 200, 500 ರೂಪಾಯಿ, ಈ ಎಲ್ಲ ನೋಟ್ಗಳು ನಿಮಗೆ ಅಲ್ಲಿ ಕಾಣ್ತವೆ. ಇದು ಟೋಕನೈಸ್ಡ್ ನೋಟ್ಗಳು. ಸೊ ನೀವೇನು ಮಾಡಬೇಕು ಅಂತಂದರೆ, ಅಲ್ಲಿ 500 ಅಂತ ಇರುತ್ತೆ ಅಂದ್ಕೊಳ್ಳಿ, 500 ಮೇಲೆ ಕ್ಲಿಕ್ ಮಾಡಿ ಸ್ವೈಪ್ ಅಪ್ ಮಾಡಿದರೆ ಅಷ್ಟು ಹಣವನ್ನು ನೀವು ಟ್ರಾನ್ಸ್ಫರ್ ಮಾಡೋದಕ್ಕೆ ಟ್ರಾನ್ಸಾಕ್ಷನ್ ಇನಿಷಿಯೇಟ್ ಮಾಡ್ತೀರಿ. ಅದಾದಮೇಲೆ ನೀವು ಲೋಡ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ಪಿನ್ ಎಂಟರ್ ಮಾಡಿದರೆ ನಿಮ್ಮ ಬ್ಯಾಂಕ್ ಅಕೌಂಟ್ನಿಂದ ನಿಮ್ಮ ಡಿಜಿಟಲ್ ವಾಲೆಟ್ಗೆ ಹಣ, ಈ ಕ್ರಿಪ್ಟೋಗ್ರಾಫಿಕ್ ಟೋಕನ್ ಏನಿದೆ ಆ ರೀತಿಯಾಗಿ ಕನ್ವರ್ಟ್ ಆಗಿ ವರ್ಗಾವಣೆ ಆಗಿಬಿಡುತ್ತೆ. ಈಗ ನೀವು ಇದನ್ನು ಪೇ ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ನೋಡಿ, ಇದರಲ್ಲಿ ಇಂಟರ್ ಆಪರಬಿಲಿಟಿ ಅಂತ ಒಂದಿದೆ. ಅದೇನಪ್ಪ ಅಂತಂದರೆ, ಈ ರೂಪಿ ನೀವು ಟ್ರಾನ್ಸ್ಫರ್ ಮಾಡೋದಕ್ಕೆ ಬೇರೆ ಏನೋ ವ್ಯವಸ್ಥೆ ಇರಬೇಕು. ಯಾರು ರಿಸೀವ್ ಮಾಡ್ಕೊಳ್ತಾರಲ್ಲ ಅವರು ಈ ಅಪ್ಲಿಕೇಶನ್ ಡೌನ್ಲೋಡ್ ಮಾಡಿಕೊಂಡು ಅವ್ರ ಹತ್ರನೂ ಈ ರೂಪಿ ಇಟ್ಕೊಳ್ಳೋದಕ್ಕೆ ವಾಲೆಟ್ ಇರಬೇಕು, ಹಾಗೆಲ್ಲ ಏನಿಲ್ಲ. ನಾನು ಈ ರೂಪಿ ಅಪ್ಲಿಕೇಶನ್ ಓಪನ್ ಮಾಡಿ ಸ್ಕ್ಯಾನ್ ಮಾಡಿ ಪೇ ಮಾಡಿದ್ದೆ ಆದರೆ ನನಗೆ ಈ ರೂಪಿಯ ಟ್ರಾನ್ಸಾಕ್ಷನ್ನು 500 ರೂಪಾಯಿ ಇದ್ದಿದ್ದು 50 ರೂಪಾಯಿ ಪೇ ಮಾಡಿದ ಮೇಲೆ 450 ರೂಪಾಯಿ ನೋಟ್ಗಳು ಹೀಗೆಲ್ಲ ಕನ್ವರ್ಟ್ ಆಗುತ್ತೆ. ಆದರೆ ಎದುರುಗಡೆ ವ್ಯಕ್ತಿ ಇರ್ತಾರಲ್ಲ ಅವ್ರಿಗೆ ಮಾಮೂಲಿ UPI ಟ್ರಾನ್ಸಾಕ್ಷನ್ ಥರ ಅವರ ಅಕೌಂಟಿಗೆ ಆ ನಂಬರ್ ಕಾಣುತ್ತಲ್ಲ, ಆ ನಂಬರ್ ರೀತಿಯಲ್ಲಿ 50 ರೂಪಾಯಿ ಆ್ಯಡ್ ಆಗಿಬಿಡುತ್ತೆ. ನಾರ್ಮಲ್ UPI ಟ್ರಾನ್ಸಾಕ್ಷನ್ ಥರ ಆಗಿಬಿಡುತ್ತೆ. ಇದನ್ನು ಇಂಟರ್ ಆಪರಬಿಲಿಟಿ ಅಂತಾರೆ. ಸೊ ಆ ವ್ಯವಸ್ಥೆ ಕೂಡ ಇದೆ. ಸೊ ಈ ಡಿಜಿಟಲ್ ರೂಪಿಯನ್ನು ಟ್ರಾನ್ಸ್ಫರ್ ಮಾಡೋದು, ಚಿಲ್ಲರೆಯಾಗಿ ಅದು ನಿಮ್ಮ ಅಕೌಂಟಿಗೆ ಬಂದು ಕೂತ್ಕೊಳ್ಳೋದು, ಇದೆಲ್ಲವೂ ಆಟೋಮ್ಯಾಟಿಕ್ ಆಗಿ ಆಗುತ್ತೆ. ನೀವು ಅದಕ್ಕೆ ನಾನೇನೋ ತುಂಬ ತಲೆ ಕೆಡಿಸ್ಕೊಂಡು ಟ್ರಾನ್ಸಾಕ್ಷನ್ ಮಾಡಬೇಕಪ್ಪ ಅನ್ನೋ ಥರದ ಭಯ ಬೇಡ. ಈ ರೂಪಿ ಸರ್ಕಾರ ಜಾರಿಗೆ ತಂದಿದೆ. ಇದರಿಂದ ಬಳಕೆದಾರರು ಮತ್ತು ಸರ್ಕಾರ ಇಬ್ಬರಿಗೂ ಬೆನಿಫಿಟ್ ಇದೆ. ಏನದು? ಮೊದಲನೇದು, ಸಾವಿರಾರು ಕೋಟಿ ರೂಪಾಯಿ ಸರ್ಕಾರಕ್ಕೆ ಉಳಿತಾಯ ಆಗುತ್ತೆ. ಯಾಕೆ? ಎಷ್ಟು ನೋಟ್ಗಳನ್ನು ಈಗಾಗಲೇ ಪ್ರಿಂಟ್ ಮಾಡ್ತಿದ್ದಾರೆ, ಸೇಫ್ಟಿ ಕನ್ಸರ್ನ್ಸ್ ಇರ್ತವೆ, ಇಂಥದ್ದೇ ಇಂಕ್ ಬಳಸಬೇಕು, ಈ ಥರದ ಪೇಪರ್ ಬಳಸಬೇಕು, ಅದು ಬಹಳ ಏನಂತಾರೆ ಸೀಕ್ರೆಸಿಯಲ್ಲಿ ಪ್ರಿಂಟ್ ಆಗಬೇಕು, ಟ್ರಾನ್ಸ್ಫರ್ ಆಗೋದು ಬಹಳ ಸೇಫಾಗಿ ಆಗಬೇಕು, ಇವೆಲ್ಲವೂ ಇದಾವಲ್ವಾ. ಇದೆಲ್ಲದಕ್ಕೂ 4800ರಿಂದ 5000 ಕೋಟಿ ರೂಪಾಯಿವರೆಗೆ ನಮ್ಮ ಸರ್ಕಾರ ಖರ್ಚು ಮಾಡ್ತಾ ಇದೆ. ಸೊ ಆ ಥರದನ್ನು ಉಳಿಸೋದಕ್ಕೆ ಇದೊಂದು ದೊಡ್ಡ ಹೆಜ್ಜೆ, ರೆವಲ್ಯೂಷನ್ ಅಂತ ಹೇಳ್ಬಹುದು. ಇನ್ನೊಂದು, ನಕಲಿ ನೋಟುಗಳ ಹಾವಳಿ ಇರೋದಿಲ್ಲ. ಇದನ್ನ ಯಾರೋ ಫೇಕ್ ಮಾಡಿ ನಿಮಗೆ ಫೇಕ್ ನೋಟ್ ಕೊಡೋದಕ್ಕೆ ಸಾಧ್ಯನೇ ಇಲ್ಲ. ಪ್ರತಿ ರೂಪಾಯಿ ಕೂಡ ಡಿಫ್ರೆಂಟು, ಪ್ರತಿ ನೋಟ್ ಕೂಡ ಡಿಫ್ರೆಂಟು. ಹಾಗಾದರೆ ಸರ್ಕಾರದ ಪ್ಲ್ಯಾನ್ ಏನು? ನೀವು ಏನನ್ನಕ್ಕೆ ಖರ್ಚು ಮಾಡ್ತೀರಿ ಈ ರೂಪಾಯಿಗಳನ್ನು ಪ್ರತಿ ಪೈಸಾ ಟ್ರ್ಯಾಕ್ ಮಾಡ್ಬೋದು ಸರ್ಕಾರ. ಫಾರ್ ಎಕ್ಸಾಂಪಲ್, ನಾನು ಯಾರಿಗೋ ಕಳಿಸಿರ್ತೀನಿ, ಈಗ ಯಾವುದೋ ಒಬ್ಬ ಅಧಿಕಾರಿ ಲಂಚ ಕೇಳಿದ್ರು ಅಂದ್ಕೊಳ್ಳಿ, ನೀವು ಅವ್ರಿಗೆ ಈ ರೂಪಿ ಕಳಿಸಿದ್ದೆ ಆದರೆ ನಾನು ಇಂಥದ್ದೇ ನೋಟನ್ನು, ಈ ನಂಬರ್ನ ನೋಟನ್ನು ಈ ವ್ಯಕ್ತಿಗೆ ಇಂಥ ತಾರೀಕಿಗೆ ಕಳಿಸಿದ್ದೆ ಅಂತ ಸರ್ಕಾರ ಟ್ರ್ಯಾಕ್ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಕ್ಯಾಶ್ ತೊಗೊಂಡು ನುಂಗ ಹಾಕ್ಬಿಡ್ತಾರಲ್ಲ, ಹಾಗಾಗೋದಿಲ್ಲ. ಕರಪ್ಷನನ್ನು ತಡೆಯೋದಕ್ಕೆ ಸರ್ಕಾರಕ್ಕೆ ಇದೊಂದು ದೊಡ್ಡ ಪವರನ್ನು ಕೊಡುತ್ತೆ. ಈ ಎಲ್ಲ ಕಾರಣಗಳಿಗಾಗಿ ಸರ್ಕಾರ ಈ ರೂಪಿಯನ್ನು ಮುಂದಿನ ಹಂತಗಳಲ್ಲಿ ಇನ್ನೂ ವ್ಯಾಪಕವಾಗಿ ತರತ್ತೆ ಜಾರಿಗೆ. ಒಂದು ವೇಳೆ ಯಾವುದೋ ಸರ್ಟನ್ ಟ್ರಾನ್ಸಾಕ್ಷನ್ಸ್ ಕರಪ್ಷನ್ ಆಗೋದಕ್ಕೆ ಬಹಳ ದೊಡ್ಡ ಅವಕಾಶ ಇದೆ ಅನ್ನೋದಾದರೆ, ಅಂಥ ಕಡೆಗಳಲ್ಲಿ ಈ ರೂಪಿಲಿ ಮಾತ್ರ ಟ್ರಾನ್ಸಾಕ್ಷನ್ ಆಗಬೇಕು ಅಂತಂದರೆ ಅಲ್ಲಿ ಕರಪ್ಷನ್ಗೆ ಫುಲ್ ಸ್ಟಾಪ್ ಇಟ್ಟ ಹಾಗೆ. ಸೊ ಸರ್ಕಾರ ಈ ಟ್ರೇಸಬಿಲಿಟಿಯನ್ನು ಆಲೋಚನೆ ಮಾಡ್ತಾ ಇದೆ. ಫೈನಲಿ ಈ ರೂಪಿ ಜಾರಿಗೆ ಬರ್ತಾ ಇರೋದ್ರಿಂದ ಒಂದು ಸೈಕಲಾಜಿಕಲ್ ಬ್ಯಾರಿಯರ್ ಅನ್ನೋದಿರುತ್ತೆ. ಏನದು ಸೈಕಲಾಜಿಕಲ್ ಬ್ಯಾರಿಯರು? ನಿಮ್ಮ ಹತ್ರ ಪರ್ಸ್ನಲಿ ದುಡ್ಡಿದ್ದಾಗ ತಿಂಗಳ ಬಜೆಟಿಗೆ ಎಷ್ಟು ಬೇಕೋ ಅಷ್ಟನ್ನು ವಿತ್ಡ್ರಾ ಮಾಡ್ಕೊಳ್ತಿದ್ರಿ. ಖರ್ಚು ಮಾಡ್ತಾ ಮಾಡ್ತಾ ನಿಮ್ಗೆ ಅನಿಸ್ತಿತ್ತು, ಅಯ್ಯೋ ದುಡ್ಡೆಲ್ಲ ಖಾಲಿ ಆಗ್ತಿದೆಯಲ್ಲ ಅನ್ನೋ ಒಂದು ನೋವಿರ್ತಿತ್ತು, ಆ ಪಿಂಚ್ ಇರ್ತಿತ್ತು. UPI ಬಂದ ಮೇಲೆ ನಿಮಗೆ ಹಣ ಎಷ್ಟು ಬರ್ತಿದೆ, ಎಷ್ಟು ಹೋಗ್ತಿದೆ, ಏನಕ್ಕೆ ಖರ್ಚಾಯಿತು ಅಂತಲೇ ಲೆಕ್ಕ ಇರೋದಿಲ್ಲ. ಬಹಳ ಸಿಂಪಲ್ ಆಗಿ ಹೀಗೆ ನಿಮ್ಮ ಅಕೌಂಟ್ನಿಂದ ಹಣ ಟ್ರಾನ್ಸ್ಫರ್ ಆಗಿಬಿಡುತ್ತೆ, ನಿಮಗೆ ಬೇಕಾದ ಟ್ರಾನ್ಸಾಕ್ಷನ್ ಆಗಿಬಿಡುತ್ತೆ. ಈಗ ನೋಡಿ, ನೀವು ದಾರಿಲಿ ಹೋಗ್ತಾ ಇರ್ತೀರ, ಏನೋ ಒಂದು ವಸ್ತು ನೋಡ್ತೀರಿ, ಆ ವಸ್ತು ನಿಮಗೆ ಬೇಕು ಅಂತ ಅನಿಸಿದಾಗ ಪರ್ಸಲ್ಲಿ ದುಡ್ಡಿದ್ರೆ ಮಾತ್ರ ತೊಗೊಳಕ್ಕಾಗ್ತಿತ್ತು ಮುಂಚೆ. ಈಗ ಹಂಗಲ್ಲ, ಯಾರೋ ಫ್ರೆಂಡಿಗೆ ಫೋನ್ ಮಾಡಿ ಕಳಿಸೋ ಅಂದ್ಕೊಂಡು ತೊಗೊಂಡ್ಬಿಡ್ತೀವಿ, ಇಮ್ಮಿಡಿಯೇಟ್ಲಿ ಡಿಸಿಷನ್ ಆಗಿಬಿಡುತ್ತೆ.
ಆದರೆ ಈ ರುಪಿ ಬಂದರೆ ಬಹುಶಃ ಆ ಥರದ್ದು ಆಗೋದಿಲ್ಲ. ನೀವು ವಾಲೆಟ್ ನೋಡ್ಕೊಂಡಾಗ ಅಯ್ಯೋ ವಾಲೆಟ್ ಖಾಲಿ ಆಗ್ತಿದೆಯಲ್ಲಪ್ಪ ಅನ್ನೋದರ ಈ ಮುಂಚೆ ಕ್ಯಾಶ್ ಮುಟ್ಟದಾಗಿದ್ದ ಸೈಕಲಾಜಿಕಲ್ ಎಫೆಕ್ಟು ಈಗಲೂ ನಿಮಗೆ ಹಣ ಹೆಚ್ಚು ಖರ್ಚು ಮಾಡದ ಹಾಗೆ ಒಂದು ತಡೆಗೋಡೆಯಾಗಿ ಇರಬಹುದು ಅಂತ ಎಕ್ಸ್ಪರ್ಟ್ಸ್ಗಳು ಹೇಳ್ತಾ ಇದ್ದಾರೆ. ಸೊ ಸರ್ಕಾರ ಜಾರಿಗೆ ತಂದಿರುವಂತಹ ಈ ಸಿಸ್ಟಮ್ ನಿಮಗೆ ಹೆಲ್ಪ್ ಆಗುತ್ತೆ. ನಿಮಗೆ ಈ ಹೊಸ ಥರದ ಡಿಜಿಟಲ್ ಕರೆನ್ಸಿಯನ್ನು ವ್ಯವಹಾರ ಮಾಡೋದು ಈಗ BMTC ಬಸ್ಗಳಲ್ಲೂ ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ. ಸೊ ಆ ಥರದ ಒಂದು ಚೇಂಜ್ಗೆ ನಾವು ಒಗ್ಗಿಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ ಅನ್ನೋದಾದರೆ ಈ ಕೂಡಲೇ ಅದರ ಬಗ್ಗೆ ಟ್ರೈ ಮಾಡಿ. UPI ಬಂದ ಟೈಮಲ್ಲೂ ತುಂಬ ಜನ ಹೇಳಿದರು ಇಂಡಿಯಾಗಿದೆಲ್ಲ ಕಷ್ಟ ಆಗುತ್ತೆ, ನಾವು ಕ್ಯಾಶ್ ಎಕಾನಮಿ ಅಂತ. ಇದೂ ಸಹ ಕ್ಯಾಶ್ ಆಗೇ ಕೆಲಸ ಮಾಡುತ್ತೆ. ಮೋಸ ಮಾಡೋದಕ್ಕೆ ಅವಕಾಶ ಇಲ್ಲದೆ ಇರೋ ಡಿಜಿಟಲ್ ಕ್ಯಾಶ್ ಆಗಿ ನಿಮಗೆ ಸೇಫ್ಟಿಯನ್ನು ಕೊಡ್ತಾ ನಿಮಗೆ ಆ ವ್ಯಾಪಾರದ ಖುಷಿಯನ್ನು ಕೊಡ್ತಾ ಹೋಗುತ್ತೆ. ನಿಮಗೆ ಸೂಟಬಲ್ ಅಂತ ಅನಿಸಿದರೆ ಡೌನ್ಲೋಡ್ ಮಾಡ್ಕೊಳ್ಳಿ ನಿಮ್ಮ ಬ್ಯಾಂಕ್ನ ಅಧಿಕೃತ ಈ ರುಪಿ ಅಪ್ಲಿಕೇಶನನ್ನು, ಹಾಗೆ ವ್ಯವಹಾರ ಕೂಡ ಸ್ಟಾರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆಲ್ ದಿ ಬೆಸ್ಟ್. ನಿಮ್ಮ ಅಭಿಪ್ರಾಯನ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.